ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷಾತ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ನ ಮೇ ಪ್ರವೃತ್ತಿರ್ನ ಚ ಮೇ ನಿವೃತ್ತಿ ಸದೇಕರೂಪಸ್ಯ ನಿರಂಶಕಸ್ಯ ಏಕಾತ್ಮಕೋ ಯೋ ನಿಬಿಡೋ ನಿರಂತರೋ ವ್ಯೋಮೇವ ಪೂರ್ಣಸ್ಸ ಕಥಂ ನು ಚೇಷ್ಟತೆ. ವಿವೇಕ ಚೂಡಾಮಣಿಯ 501ನೇ ಶ್ಲೋಕದಲ್ಲಿ ನಮ್ಮೆಲ್ಲರನ್ನ ಕುರಿತು ಬಹು ಸುಂದರವಾದಂಥ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಸದಾ ಏಕರೂಪಸ್ಯ ನಿರಂಶಕಸ್ಯ. ಇಲ್ಲಿ ಯಾವಾಗಲೂ ಆತ್ಮ ಏಕರೂಪನಾಗಿರ್ತಾನೆ, ಒಂದೇ ರೂಪದಲ್ಲಿರ್ತಾನೆ. ಅವನ ಸ್ವರೂಪದಲ್ಲಿ ಬದಲಾವಣೆ ಎನ್ನುವಂತಹದ್ದಿಲ್ಲ. ಮತ್ತು ನಿರಂಶಕಸ್ಯ ಅಂತ ಹೇಳಿದರು, ಅವನು ನಿರವಯವನಾಗಿದ್ದಾನೆ ಅಂತ. ಆತ್ಮನಿಗೆ ಯಾವ ಅವಯವಗಳಿಲ್ಲ. ಈ ಶರೀರಕ್ಕೆ ತಲೆ ಇದೆ, ಕೈ ಇದಾವು, ಕಾಲುಗಳದಾವು, ಹೊಟ್ಟೆ ಇದೆ, ಇವೆಲ್ಲ ಒಂದೊಂದು ಅವಯವಗಳಿದ್ದಾವೆ. ಆದರೆ ಇಲ್ಲಿ ಆತ್ಮನಿಗೆ ಶರೀರ ಅನ್ನುವಂಥದ್ದು ಅದೇನು ಅಂತಂದರೆ ಇಲ್ಲ. ಆತ್ಮನಿಗೊಂದು ಶರೀರವನ್ನು ಹೇಳಿದರೆ ಅವನಿಗೆ ಅವಯವಗಳನ್ನು ಹೇಳಕ್ಕೆ ಬರ್ತಿತ್ತು. ಅವನು ಶರೀರರಹಿತನಾಗಿದ್ದಾನೆ, ಆದ್ದರಿಂದ ಅವನು ನಿರವಯವನಾಗಿದ್ದಾನೆ. ಅದಕ್ಕೆ ಶಿಷ್ಯ ಹೇಳ್ತಾ ಇದ್ದಾನೆ, ಸದಾ ಏಕರೂಪಸ್ಯ ನಿರಂಶಕಸ್ಯ ಮೇ, ಅಂದರೆ ನನಗೆ ಅಂತ. ನಾನು ಯಾವಾಗಲೂ ಏಕರೂಪನಾಗಿ ನಿರವಯವನಾಗಿರ್ತಕ್ಕಂಥ ನನಗೆ ನ ಪ್ರವೃತ್ತಿ ನ ಚ ಮೇ ನಿವೃತ್ತಿ. ನನಗೆ ಪ್ರವೃತ್ತಿಯೂ ಇಲ್ಲ ಮತ್ತು ನಿವೃತ್ತಿಯೂ ಕೂಡ ಇಲ್ಲ ಅಂತ. ಈಗ ಯಾವುದೋ ಒಂದು ಕರ್ಮದಲ್ಲಿ ನಾವು ಪ್ರವೃತ್ತರಾಗಬೇಕಾಗಿತ್ತು ಅಂತಂದರೆ ಅವಯವಗಳಿಂದ ಕೂಡಿಕೊಂಡಿರ್ತಕ್ಕಂಥ ಒಂದು ಶರೀರ ಅನ್ನುವಂಥದ್ದು ಬೇಕು. ಆದರೆ ಇಲ್ಲಿ ಯೋಗೀಶ್ವರ ಈಗ ನಿರ್ದೇಹಿಯಾಗಿದ್ದಾನೆ, ಅವನು ದೇಹರಹಿತನಾಗಿದ್ದಾನೆ. ದೇಹರಹಿತನಾಗಿರುವುದರಿಂದ ಅವನಿಗೆ ಈ ಹೊರಗಿನ ಕಾರ್ಯಗಳಲ್ಲಿ, ವ್ಯವಹಾರಗಳಲ್ಲಿ ಅವನಿಗೆ ಪ್ರವೃತ್ತಿ ಎನ್ನುವಂಥದ್ದಿಲ್ಲ. ಅದಕ್ಕೆ ನನ್ನಲ್ಲಿ ಪ್ರವೃತ್ತಿನೂ ಇಲ್ಲ. ನಿವೃತ್ತಿ ಅಂದರೆ ಅದನ್ನು ಬಿಡುವಂಥದ್ದು, ಮಾಡುವಂಥದ್ದಾಗಲಿ ಬಿಡುವಂಥದ್ದಾಗಲಿ ಎರಡೂ ಇಲ್ಲ ಅಂತ. ಅದಕ್ಕಂತಾನೆ ನನ್ನಲ್ಲಿ ನಿವೃತ್ತಿಯೂ ಇಲ್ಲ, ಪ್ರವೃತ್ತಿನೂ ಇಲ್ಲ ಅಂತ ಹೇಳಿದರು. ಯಹ ಏಕಾತ್ಮಕಃ ನಿಬಿಡಃ, ಯಾವನು ಏಕರೂಪನಾಗಿದ್ದಾನೋ ಅಂದರೆ ಒಂದೇ ಸ್ವರೂಪದಲ್ಲಿ ಇದ್ದಾನೆಯೋ. ನಿಬಿಡಃ ಅಂತಂದರೆ ಸಾಂದ್ರನೋ, ಸಾಂದ್ರ ಅಂತಂದರೆ ಘನಸ್ವರೂಪನಾಗಿರುವಂಥವನು. ಈ ಉಪ್ಪಿನ ಹರಳನ್ನುವಂಥದ್ದು ಯಾವ ರೀತಿಯ ಘನವಾಗಿರುತ್ತದೋ ಹಾಗೆ ಇಲ್ಲಿ ಘನವಾಗಿರತಕ್ಕಂಥವನು. ನಾನು ಏಕರೂಪನೂ ಹೌದು, ಘನಸ್ವರೂಪನೂ ಹೌದು, ನಿರಂತರ ವ್ಯೋಮ ಇವ. ಮತ್ತು ಇಲ್ಲಿ ನಿರವಕಾಶನ ಮತ್ತು ಆಕಾಶದಂತೆ ಪೂರ್ಣನಾಗಿರ್ತಕ್ಕಂಥವನು. ಆಕಾಶ ವ್ಯೋಮ ಇವ ಪೂರ್ಣ. ನಿರವಕಾಶನೂ ಹೌದು, ನಿರಂತರ ಅಂದ್ರೇನು, ನಿರವಕಾಶ ಸ್ವರೂಪದೇನೆ ಮತ್ತು ಆಕಾಶದಂತೆ ಪೂರ್ಣಾಗಿದ್ದೀನಿ. ಅಂತಹ ನನಗೆ ಸ ಕಥಂ ನು ಚೇಷ್ಟತೆ, ನಾನು ಹೇಗೆ ತಾನೇ ಕೆಲಸವನ್ನು ಮಾಡ್ಯಾನು, ನನಗೆ ಹೆಂಗೆ ಕೆಲಸ ಮಾಡಲಿಕ್ಕಾಗ್ತದ ಅಂತ. ಕರ್ತವ್ಯ ಕರ್ಮಗಳು ಯೋಗಿಗೆ ಅವು ಯಾವುವು ಇಲ್ಲವೇ ಇಲ್ಲ. ಯಾಕಂದರೆ ಅವನಿಗೆ ದೇಹದಲ್ಲಿ ಅಭಿಮಾನ ಅನ್ನುವಂಥದ್ದಿಲ್ಲ, ಮೋಹ ಮಮಕಾರರಹಿತನಾಗಿದ್ದಾನೆ. ಯಾವನು ದೇಹಾಭಿಮಾನ ಉಳ್ಳವನದಾನೋ
ನಾನು ಕರ್ತಾ ಹೋಗ್ತಾ ಅಂತ ತಿಳ್ಕೊಂಡಿದ್ದಾನೋ ಅವನಿಗೆ ಕರ್ಮದಲ್ಲಿ ಪ್ರವೃತ್ತಿ ಎನ್ನುವಂತಾಗ್ತದೆ. ಅವನು ಕರ್ಮವನ್ನು ತ್ಯಾಗ ಮಾಡಬಲ್ಲ, ಮಾಡಬಹುದು ಅಥವಾ ಬಿಡಬಹುದು. ಆದರೆ ದೇಹರಹಿತನಾಗಿರ್ತಕ್ಕಂಥ ಆತ್ಮ, ಆ ಪ್ರತ್ಯೇಗಾತ್ಮನೇ ನಾನು ಅಂತ ತಿಳ್ಕೊಂಡಿರ್ತಕ್ಕಂಥ ಯೋಗೀಶ್ವರನಿಗೆ ಕರ್ಮಗಳಲ್ಲಿ ಪ್ರವೃತ್ತಿ ಎಲ್ಲಿ ಆಗ್ತೈತಿ? ಯಾಕಂದರೆ ಅವನ ಸ್ವರೂಪ ಅನ್ನುವಂಥದ್ದು ಏಕರೂಪವಾಗಿರುವಂಥದ್ದು. ಎಲ್ಲ ಕಡೆಯಲ್ಲಿ ಪರಿಪೂರ್ಣ ಸ್ವರೂಪವಾಗಿ ಅದು ಒಂದೇ ರೂಪವಾಗಿರ್ತಕ್ಕಂಥದ್ದು. ಅದು ಯಾವಾಗಲೂ ಏಕರೂಪವಾಗಿರುವಂಥ ಮತ್ತು ನಿರವಯವ. ಆತ್ಮನಿಗೆ ಅವಯವ ರಹಿತನಾಗಿದ್ದಾನೆ. ಅವನಿಗೆ ಯಾವ ಶರೀರವೇ ಇಲ್ಲ ಅಂದ ಬಳಿಕ ಅವಯವ ಹೇಳಕ್ಕೆ ಬರ್ತದೇನೋ ಅವಾಗ. ಈಗ ಅವಯವಗಳಿದ್ದರೆ ಏನಾದರೂ ಮಾಡೋಕ್ಕೆ ಬರ್ತದೆ. ಕಾಲಿನಿಂದ ಎಲ್ಲೋ ಒಂದು ಸ್ಥಳಕ್ಕೆ ಹೋಗ್ತೀವಿ, ಕೈಗಳಿಂದ ನಾವು ಕೆಲಸಗಳನ್ನು ಮಾಡ್ತೀವಿ, ಮನಸ್ಸಿನಲ್ಲಿ ಆಲೋಚನೆಯನ್ನು ಮಾಡ್ತೀವಿ. ನೋಡಿ, ಹೀಗೆ ಒಂದು ಕರ್ಮ ನಡಿಬೇಕಾಗಿತ್ತು ಅಂತಂದರೆ ಅಲ್ಲಿ ಅವಯವ ಸಹಿತ ಇದ್ದಾಗ ಮಾತ್ರ ಕರ್ಮಗಳಲ್ಲಿ ಪ್ರವೃತ್ತಿ ಆಗ್ತೈತೆ ಹೊರತು ನಿರವಯವಾಗಿರತಕ್ಕಂಥ ಏಕರೂಪನಾಗಿರುವಂಥ ಅಂಥಾತನಾಗಿರ್ತಕ್ಕಂಥ ನನಗೆ ಪ್ರವೃತ್ತಿಯೂ ಇಲ್ಲ ಮತ್ತು ನಿವೃತ್ತಿಯೂ ಇಲ್ಲ. ಮತ್ತು ನಾನು ಹೆಂಗೆ ಕರ್ಮ ಮಾಡ್ತಾ ಇದ್ದೀನಿ? ಯಾವನು ಏಕರೂಪನಾಗಿದ್ದಾನೋ, ಒಂದೇ ಸ್ವರೂಪದಲ್ಲಿ ಯಾವನು ಇದ್ದಾನೆಯೋ, ಯಾವನ ಸ್ವರೂಪದಲ್ಲಿ ಬದಲಾವಣೆ ಎನ್ನುವಂಥದ್ದಿಲ್ಲ, ಸದಾ ಏಕರೂಪನಾಗಿ ಸಾಂದ್ರ ಅಂತ ಹೇಳ್ತಾರೆ. ಸಾಂದ್ರ ಅಂತಂದ್ರೇನು? ಉಪ್ಪಿನ ಹರಳಿರ್ತದೆ. ಅದು ಯಾವ ರೀತಿಯಾಗಿ ಘನಭಾವವನ್ನು ಹೊಂದಿರ್ತದೋ, ಉಪ್ಪಿನ ಹರಳು ಘನ ಸ್ವರೂಪವಾಗಿರ್ತದೋ ಹಾಗೆ ಇಲ್ಲಿ ಆತ್ಮನೂ ಕೂಡ ಘನಸ್ವರೂಪನಾಗಿರ್ತಾ ಇದ್ದಾನೆ. ಘನರೂಪದಲ್ಲಿರುವಂಥವನು, ನಿರವಕಾಶನು, ಆಕಾಶದಂತೆ ಪರಿಪೂರ್ಣ ಸ್ವರೂಪನಾಗಿರುವಂಥ ತನಗೆ ಹೇಗೆ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯದ? ಅಂದರೆ ಎಂಥ ಈ ರೀತಿ ಇರತಕ್ಕಂಥ ಒಬ್ಬ ಯೋಗಿ ಇಲ್ಲಿ ಸಚ್ಚಿಷ್ಯನಾಗಿರ್ತಕ್ಕಂಥವ್ರು ಇಂಥ ಪರಿಪೂರ್ಣ ಸ್ವರೂಪವನ್ನು ಪ್ರಾಪ್ತ ಮಾಡಿಕೊಂಡ ಬಳಿಕ ಅವನು ಯಾವ ಕರ್ಮವನ್ನು ಮಾಡಲಿಕ್ಕೆ ಹೋಗೋದಿಲ್ಲ ಅಂತ. ಯಾಕೆಂದರೆ ಅವನಲ್ಲಿ ಕರ್ತೃತ್ವ ಭೋಕ್ತೃತ್ವ ಭಾವನೆ ಎಲ್ಲ ಸಂಪೂರ್ಣ ಅಳದು ಹೋಗಿಬಿಟ್ಟದು. ದೇಹವನ್ನು ಸಾಕ್ಷಿಯಾಗಿ ನೋಡ್ತಾ ಇದ್ದಾನವನು. ದೇಹದಲ್ಲಿ ಅಹಂಕಾರ ಮಮಕಾರಗಳೇ ಇಲ್ಲ. ಅವನಿಗೆ ಯಾವ ಆಶೆ ಆಕಾಂಕ್ಷೆಗಳಿಲ್ಲ. ಎಲ್ಲ ಕಾಮನೆಗಳು ಸಂಪೂರ್ಣ ಲಯಾಗಿ ಹೋಗಿಬಿಟ್ಟಿದ್ದಾವೆ. ಯಾವಾಗಲೂ ತನ್ನ ಆನಂದೊಳಗೆ ತಾನಿರ್ತಾ ಇದ್ದಾನೆ, ತನ್ನ ಆನಂದ ಸ್ವರೂಪದೊಳಗೆ ತಾನಿರ್ತಾ ಇದ್ದಾನೆ ಅಂಥೇಳಿ ಈ ಪ್ರಕಾರವಾಗಿ ತನ್ನ ಅನುಭವವನ್ನು ಹೇಳ್ತಾ ಇದ್ದಾನೆ. ಪುಣ್ಯಾನಿ ಪಾಪಾನಿ ನಿರೀಂದ್ರಿಯಸ್ಯ ನಿಶ್ಚೇತಸೋ ನಿರ್ವಿಕೃತೇನ ನಿರಾಕೃತೇಃ ಕುತೋ ಮಮಾಖಂಡ ಸುಖಾನುಭೂತೆ ಬ್ರೂತೇಹ್ಯನನ್ವಾಗತಮಿತ್ಯಪಿ ಶ್ರುತಿಃ. ಈ 502ನೇ ಶ್ಲೋಕದೊಳಗೆ ಒಂದು ಶ್ರುತಿಯ ಪ್ರಮಾಣ ಅನ್ನುವಂಥದ್ದನ್ನು ಕೊಟ್ಟು ಯೋಗಿಗೆ ಪುಣ್ಯ ಆಗಲಿ ಪಾಪ ಆಗಲಿ ಯಾವುದೂ ಇಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಅವನ ಸ್ವರೂಪದಲ್ಲಿ ಪುಣ್ಯನೂ ಇಲ್ಲ ಪಾಪನೂ ಇಲ್ಲ. ಅವನು ಪುಣ್ಯನೂ ಮಾಡಿಲ್ಲ ಪಾಪನೂ ಮಾಡಿಲ್ಲ ಅಂತ. ಪುಣ್ಯ ಪಾಪಗಳಿಗೆ ವಿಲಕ್ಷಣವಾಗಿರ್ತಕ್ಕಂಥದ್ದು ಅವನ ಸ್ಥಿತಿಯಾಗಿದೆ. ಇಲ್ಲಿ ಹೇಳ್ತಾರೆ, ನಿರೀಂದ್ರಿಯಸ್ಯ ನಿಶ್ಚೇತಸಃ ನಿರ್ವಿಕೃತೇಃ ನಿರಾಕೃತೇಃ ಅಖಂಡ ಸುಖಾನುಭೂತೆ ಮಮ ಪುಣ್ಯಾನಿ ಪಾಪಾನಿ ಕುತಃ. ನೋಡಿ, ನಿರೀಂದ್ರಿಯಸ್ಯ, ಯಾವನು ಇಂದ್ರಿಯರಹಿತನಾಗಿದ್ದಾನೋ, ಈ ಇಂದ್ರಿಯಾದಿಗಳು ಪಂಚ ಜ್ಞಾನೇಂದ್ರಿಯಗಳಾಗಲಿ ಪಂಚಕರ್ಮೇಂದ್ರಿಯಗಳಾಗಲಿ ಇವುಗಳ ಅಭಿಮಾನ ಇಲ್ಲದವನು. ಪಂಚ ಜ್ಞಾನೇಂದ್ರಿಯಗಳು ಜ್ಞಾನವನ್ನು ಮಾಡಿಕೊಳ್ತಾವೆ. ಕಣ್ಣು ರೂಪಜ್ಞಾನ ಮಾಡಿಕೊಳ್ತದೆ, ಕಿವಿ ಶಬ್ದಜ್ಞಾನ ಮಾಡಿಕೊಳ್ತದೆ, ಚರ್ಮ ಸ್ಪರ್ಶಜ್ಞಾನ ಮಾಡಿಕೊಳ್ತದೆ, ನಾಲಿಗೆ ರುಚಿಜ್ಞಾನ, ಮೂಗು ಗಂಧಜ್ಞಾನವನ್ನು ಮಾಡಿಕೊಳ್ತದೆ. ಇವು ಪಂಚ ಜ್ಞಾನೇಂದ್ರಿಯಗಳು ಅಂತ ಹೇಳಿಸ್ಕೊಳ್ತಾ ಇದ್ದಾವೆ. ಹಾಗೆ ಪಂಚಕರ್ಮೇಂದ್ರಿಯಗಳು ಕ್ರಿಯೆಯನ್ನು ಮಾಡ್ತಾ ಇದ್ದಾವೆ. ವಾಕ್ ಮಾತಾಡ್ತದೆ, ಕೈ ಕೊಡು ತೋಳ್ದು ಮಾಡ್ತದೆ, ಪಾದ ಗಮನ ಮಾಡ್ತದೆ, ಪಾಯು ಉಪಸ್ಥೇಂದ್ರಿಯಗಳು ಮಲಮೂತ್ರ ವಿಸರ್ಜನೆಯನ್ನು ಮಾಡ್ತಾ ಇದ್ದಾವೆ. ಇವು 5 ಕರ್ಮೇಂದ್ರಿಯಗಳು ಅಂತ. ಇಲ್ಲಿ
ತತ್ವಜ್ಞಾನಿಗೆ ಈ ಇಂದ್ರಿಯಗಳು ನಾನಲ್ಲ ಅಂತ ಅವುಗಳನ್ನು ಸಾಕ್ಷಿ ಭಾವದಿಂದ ನೋಡ್ತಾ ಇದ್ದಾನೆ. ತತ್ವಜ್ಞಾನಿ ಅವನಿಗೆ ಸಾಕ್ಷಿ ಭಾವ ಅನ್ನುವಂಥದ್ದು ಉಂಟಾಗಿದೆ. ಈ ದೇಹವನ್ನು ಅನ್ಯ ದೇಹದಂತೆ ಕಾಣ್ತಾ ಇದ್ದಾನೆ. ಹೀಗಾಗಿ ಅವನಿಗೆ ಅದರೊಳಗೆ ಅಭಿಮಾನ ಅನ್ನುವಂಥದ್ದು ಅದೇನು ಅಂತಂದ್ರೆ ಇಲ್ಲ. ಇದೆ ನಾನು ನೋಡ್ತೀನಿ, ನಾನು ಕೇಳ್ತೀನಿ ಅನ್ನುವಂಥ ಅಭಿಮಾನ ಅನ್ನುವಂಥದ್ದು ಅವನಿಗೆ ಇಲ್ಲವೇ ಇಲ್ಲ ಅಂತ. ಯಾಕಂದರೆ ಇಂದ್ರಿಯಗಳಲ್ಲಿ ನಾನು ನನ್ನದು ಅನ್ನುವಂಥ ಅಭಿಮಾನ ಇದ್ದರೆ ನಾನು ಕೇಳ್ತೀನಿ ನೋಡ್ತೀನಿ ಅಂತೇನಾದರೂ ಅನ್ಬೋದಾಗಿತ್ತು. ಈ ಸ್ಥೂಲ ದೇಹವು ಕೂಡ ತಾನಲ್ಲ ಅಂತ ಅದನ್ನು ಕೂಡ ಸಾಕ್ಷಿಯಿಂದಲೇ ಕಾಣ್ತಾ ಇದ್ದಾನೆ. ಈ ದೇಹ ಇಂದ್ರಿಯ ಅಂತಃಕರಣಾದಿಗಳನ್ನು ಅವುಗಳನ್ನು ಸಾಕ್ಷಿಯಾಗಿ ನೋಡ್ತಾ ಇರುವುದರಿಂದ ಅವನು ಕರ್ಮಗಳನ್ನು ಹೇಗೆ ಮಾಡ್ತಾ ಇದ್ದಾನೆ. ಅವನಿಗೆ ಕರ್ಮದ ಬಾಧೆ ಅನ್ನುವಂಥದ್ದು ಅವನಿಗೆ ಅದೇನು ಅಂತಂದ್ರೆ ಇಲ್ಲ. ಅವನಿಗೆ ಯಾವುದೇ ಕರ್ಮದ ಬಾಧೆ ಅನ್ನುವಂಥದ್ದು ಪುಣ್ಯ ಪಾಪ ಕರ್ಮಗಳನ್ನು ಮಾಡಿದ್ದ ಅಂತಂದರೆ ಅದರ ಫಲವನ್ನು ಅನುಭವಿಸ್ತಾನೆ ಅಂತ ನಾವು ಹೇಳ್ಬೋದು. ಆದರೆ ಅವನ ಸ್ವರೂಪದೊಳಗೆ ಇದು ನಾನು ಕರ್ಮ ಮಾಡೋವನು, ನಾನು ಕರ್ಮದ ಫಲ ಅನುಭವಿಸನನ್ನುವಂಥದ್ದಿಲ್ಲ. ನಿಜವನರಿದ ಯೋಗಿಗೆ ಆವ ಕರ್ಮದ ಕಾಟ, ಭಜನೆಯಿಂದ ಆವ ಪುಣ್ಯದ ಒಡಕೂಟ ಅಂತ ನಿಜಮುನಿಗಳು ಹೇಳ್ತಾ ಇದ್ದಾರೆ. ಈಗ ಒಬ್ಬ ಯೋಗಿ ತತ್ವಜ್ಞಾನಿ ಅದಾನ, ತನ್ನ ನಿಜ ಸ್ವರೂಪವನ್ನು ಅರ್ಥಾನ, ಅವನಿಗೆ ಯಾವ ಕರ್ಮದ ಕಾಟ ಅಂದರೆ ಯಾವುದೇ ಒಂದು ಪುಣ್ಯ ಕರ್ಮ ಅನ್ನುವಂಥದ್ದು ಅವನಿಗೆ ಏನಾದರೂ ದುಃಖವನ್ನು ಕೊಡ್ತದೇನೋ ಅಂತಂದರೆ ಇಲ್ಲ. ಭಜನೆಯಿಂದ ಆವ ಪುಣ್ಯ ಒಳಗೂಟ, ಅನೇಕ ಸತ್ಕರ್ಮಗಳನ್ನು ಆಚರಿಸಿ ಅವನು ಆ ಪುಣ್ಯದ ಸಂಬಂಧ ಉಳ್ಳವನಾಗ್ತಾನೇನೋ ಅಂತಂದರೆ ಇಲ್ಲ. ಅವನಲ್ಲಿ ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ. ಅದಕ್ಕೆ ಹೇಳ್ತಾರೆ, ಕನಸಿನೊಳರಸಿಗೆ ಬಡತನವಾಗೆ ತಜ್ಜನಿತ ದುಃಖವನ್ನು ಎಚ್ಚರದು ನೀಗಿದಂತೆ ತನಗೆ ಸಂಸ್ಕೃತಿ ಮಾಯಾ ವಿಕೃತಿ ತೋರೆ ಮತ್ತನುಭವದಿಂದರಿದೊಡೆ ಪುಸಿಯೆಂದು. ಈ ಒಬ್ಬ ಮಹಾರಾಜ ಅದಾನ, ಅವನಿಗೆ ಕನಸು ಬಿದ್ದದ. ಕನಸಿನೊಳಗೆ ಪರಕೀಯ ರಾಜರು ಬಂದು ದಾಳಿ ಮಾಡಿ ಅವನನ್ನು ಯುದ್ಧದಲ್ಲಿ ಸೋಲಿಸಿಬಿಟ್ಟಿದ್ದಾರೆ. ಅವನನ್ನು ರಾಜ್ಯದಿಂದ ಗಡೀಪಾರು ಮಾಡಿಬಿಟ್ಟಿದ್ದಾರೆ. ಈಗ ಅವನಿಗೆ ಭಾಳ ಬಡತನ ಬಂದುಬಿಟ್ಟದ. ಅವನಿಗೆ ಊಟಕ್ಕಿಲ್ಲ, ಮೈ ಮೇಲೆ ಸರಿಯಾಗಿ ಬಟ್ಟೆ ಇಲ್ಲ, ಉಣ್ಣಾಕ ಅನ್ನ ಇಲ್ಲ. ದೇವರೇ ಎಂಥ ನನಗೆ ಬಡತನ ಬಂತಲ್ಲ, ನಾನು ರಾಜ್ಯಭ್ರಷ್ಟನಾಗಿಬಿಟ್ನಲ್ಲ ಅಂಥೇಳಿ ಸ್ವಪ್ನದಲ್ಲಿ ಭಾಳ ಅವನಿಗೆ ದುಃಖ ಆಗ್ಲಿಕ್ಕತ್ತದ. ಎಚ್ಚರ ಆದ ಬಳಿಕ ಅವ ಸಿಂಹಾಸನದ ಮೇಲೆ ಕುಳಿತಾನ. ದಾಸಿಯರು ಚೌರಿಯನ್ನು ಬೀಸ್ತಾ ಇದ್ದಾರೆ. ಈಗ ಮಹಾರಾಜನೇ ಅದಾನ ಅವನು. ಅದಕ್ಕಂತಾರೆ ಅವರು, ಕನಸಿನೊಳರಸಿಗೆ ಬಡತನವಾಗೆ ತಜ್ಜನಿತ ದುಃಖವನ್ನು ಎಚ್ಚರದು ನೀಗಿದಂತೆ. ಕನಸಿನಲ್ಲಿ ಉಂಟಾಗಿರತಕ್ಕಂಥ ಒಂದು ಬಡತನ, ಆ ದುಃಖ ಅನ್ನುವಂಥದ್ದು ಎಚ್ಚರ ಆದ ಬಳಿಕ ಆ ದುಃಖ ಐತೇನೋ ಅಂತಂದರೆ ಇಲ್ಲ. ಯಾಕೆಂದರೆ ಆ ಕನಸು ಅದು ಮಿಥ್ಯಾ ಅಂಥೇಳಿ ಯಾವ ರೀತಿಯಾಗಿ ನಿಶ್ಚಯ ಮಾಡಿಕೊಂಡಾನೋ, ಆ ದುಃಖ ಎಚ್ಚರದೊಳಗೆ ಹೆಂಗೆ ಹೊರಟು ಹೋಗಿಬಿಡ್ತದೋ ಹಾಗೆ ತನಗೆ ಸಂಸ್ಕೃತಿ ಮಾಯಾ ವಿಕೃತಿಯಂ ತೋರೆ. ಮಾಯಾ ಉಪಾಧಿ ಮೂಲಕವಾಗಿ ತನಗೆ ಈ ಸಂಸಾರದ ದುಃಖ ಅನ್ನುವಂಥದ್ದು ತೋರಿದ್ದಾಗ್ಯಾದ್ರೂ ಕೂಡ ಅದನ್ನು ಇವ ಏನು ಮಾಡ್ತಾನೆ, ಮತ್ತನುಭವದಿಂದ ಖುಷಿಯೆಂದು ಅದನ್ನು ಅನುಭವದ ಮೂಲಕವಾಗಿ ಅರ್ಥಕೊಂಡ ಅಂತಂದ್ರೆ, ಓ ನನಗಿದುವರೆಗೆ ಮಾಯಾಯಿಂದ ತೋರಿರ್ತಕ್ಕಂಥ ಈ ಎಲ್ಲ ದುಃಖ ಅನ್ನುವಂಥದ್ದು, ಈ ಸಂಸಾರ ದುಃಖ ಅನ್ನುವಂಥದ್ದು ಇದು ಸುಳ್ಳು. ಈ ಸಂಸಾರ ದುಃಖನ ನನಗೆ ಇಲ್ಲವೇ ಇಲ್ಲ ಅಂಥೇಳಿ ಅಲ್ಲಿ ಅನುಭಾವಿಯಾಗಿರ್ತಕ್ಕಂಥ ಪುರುಷನಿಗೆ ಇಲ್ಲಿ ಪುಣ್ಯ ಪಾಪಗಳ ಸಂಬಂಧ ಅನ್ನುವಂಥದ್ದು ಇಲ್ಲವೇ ಇಲ್ಲ ಅನ್ನುವಂಥ ಮಾತನ್ನು ನಿಜಗುಣ ಶ್ರೀಗಳವರು ಜ್ಞಾನಸ್ಥಳದಲ್ಲಿ ಉಪದೇಶ ಮಾಡಿಕೊಂಡು ಬಂದಿದ್ದಾರೆ. ಅದಕ್ಕೆ ಇಲ್ಲಿ ಅಂತಾನೆ, ನನಗೆ ಇಂದ್ರಿಯಗಳೇ ಇಲ್ಲ, ನಾನು ಇಂದ್ರಿಯರಹಿತನಾಗಿದ್ದೀನಿ, ಮತ್ತು ನನಗೆ ಚಿತ್ತ ಅನ್ನುವಂಥದ್ದೇ ಇಲ್ಲ. ಯಾಕಂದರೆ ಮನಸ್ಸಿಗೂ ನಾನು ಸಾಕ್ಷಿಯಾಗಿದ್ದೀನಿ.
ಎನ್ನ ಮನಸಾ ನ ಮನುತೆ ಏನಾಹುರ್ಮನೋಮತಂ ತದೇವ ತ್ವಂ ಬ್ರಹ್ಮಿದ್ದಿ ಅಂಥೇಳಿ ಉಪನಿಷತ್ತು ಹೇಳ್ತದೆ. ಯಾವುದು ಮನಸ್ಸನ್ನು ಅರಿಯುತ್ತದೆಯೋ, ಮನಸ್ಸು ಯಾವುದನ್ನು ಅರಿಯಲಾರದೋ ಅದುವೇ ಬ್ರಹ್ಮ, ಅದುವೇ ನಾನಾಗಿದ್ದೇನೆ ಅಂತ. ಎನ್ನ ಮನಸ ನ ಮನುತೆ ಏನಾಹುರ್ ಮನೋಮತಂ ತದೇವ ಬ್ರಹ್ಮ ತ್ವಂಬಿದ್ದಿ ನೇದಮಿದಮುಪಾಸತೆ ಅಂತ ಶ್ರುತಿ ಹೇಳ್ತು. ಮನಸ್ಸಿನಲ್ಲಿ ಉಂಟಾಗತಕ್ಕಂಥ ಕಾಮಾದಿ ಎಲ್ಲ ವಿಕಾರಗಳನ್ನು ಅರಿತಕ್ಕಂಥವು ನಾನು. ಆದರೆ ಈ ಮನಸ್ಸೇನದಲ್ಲ, ಇದು ನನ್ನನ್ನು ಅರಿತದೇನೋ, ಆತ್ಮನನ್ನು ಅರಿತದೇನೋ ಅಂತಂದರೆ ಆತ್ಮನನ್ನು ಅರಿಯುವುದಿಲ್ಲ. ಅಂದರೆ ಮನಸ್ಸು ದೃಶ್ಯದ, ಜಡ ಅದ, ಅನಾತ್ಮದ. ಅದನ್ನು ಅರಿತಕ್ಕಂಥ ನಾನು ಮನೋಸಾಕ್ಷಿಯಾಗಿರ್ತಕ್ಕಂಥವು. ನಾನು ಚೈತನ್ಯ ಸ್ವರೂಪನದೇನೆ, ಅರಿವಿನ ಸ್ವರೂಪದೇನೆ. ಆದ್ದರಿಂದ ನನಗೆ ಚಿತ್ತ ಅನ್ನೋದಿಲ್ಲವೇ ಇಲ್ಲ. ನನ್ನ ಸ್ವರೂಪದೊಳಗೆ ಚಿತ್ತ ಅಂದರೆ ಮನಸ್ಸನ್ನುವಂಥದ್ದಿಲ್ಲವೇ ಇಲ್ಲ. ಮತ್ತು ನಾನು ನಿರ್ವಿಕಾರನಾಗಿದ್ದೀನಿ. ಈ ದೇಹೇಂದ್ರಿಯಾದಿಗಳು ಈ ವಿಕಾರವನ್ನು ಪಡಿತಾವು. ನಾನು ನಿರ್ವಿಕಾರ ಸ್ವರೂಪನಾಗಿದ್ದೇನೆ ಮತ್ತು ನಿರಾಕಾರದೇನೆ. ನನಗೆ ಯಾವುದೇ ಆಕಾರ ಅನ್ನುವಂಥದ್ದಿಲ್ಲ. ನಿರಾಕಾರ ಸ್ವರೂಪನಾಗಿದ್ದೇನೆ. ಆಕಾಶ ಹೆಂಗೆ ನಿರಾಕಾರವಾಗಿದೆಯೋ ಹಾಗೆ ನನ್ನ ಸ್ವರೂಪವೂ ಕೂಡ ಅದು ಆಕಾರ ಇಲ್ಲ, ಆಕಾರ ಪರಿಚ್ಛಿನ್ನ ಅಲ್ಲ. ನನ್ನ ಸ್ವರೂಪ ಅದು ಪರಿಪೂರ್ಣ. ಅದಕ್ಕೆ ಅವಯವಾದಿಗಳಿಲ್ಲ, ದೇಹಾದಿಗಳಿಲ್ಲ ನನ್ನ ಸ್ವರೂಪದೊಳಗೆ. ಮತ್ತು ಅಖಂಡ ಆನಂದಾನುಭವ ಸ್ವರೂಪ ನಾನದೇನು. ನಾನು ಅಖಂಡವಾಗಿರ್ತಕ್ಕಂಥ ಆ ಪ್ರತ್ಯೇಕಾತ್ಮನ ಅಥವಾ ಜೀವ ಪರಮಾತ್ಮರ ಒಂದು ಏಕತೆಯೊಳಗೆ ನನಗೆ ಅಖಂಡವಾಗಿರ್ತಕ್ಕಂಥ ಆನಂದ ಪ್ರಾಪ್ತಿಯಾಗೈತಿ ಅಂತ. ಅದಕ್ಕೆ ನಾನು ಅನುಭವಿಸ್ತಕ್ಕಂಥ ಆನಂದ ಅದು ಖಂಡಿತವಾಗಿರ್ತಕ್ಕಂಥದ್ದಲ್ಲ. ಅದಕ್ಕೆ ಏನೆಂದು ಪೇಳುವೆನು ಪರಮಾನಂದವೆನಗಾದ ಹದ ನಾನಿನ್ನು ಅಂತ ನಿಜಮಶಿಗಳವರು ಉದ್ಗಾರ ತೆಗಿತಾ ಇದ್ದಾರೆ. ನನಗಾಗಿರ್ತಕ್ಕಂಥ ಪರಮಾನಂದವನ್ನು ನಾನು ಹೆಂಗೆ ಅದನ್ನು ಹೇಳಿ, ಯಾವ ರೀತಿಯಿಂದ ಅದನ್ನು ವರ್ಣ ಮಾಡಲಿ ಅಂತೇಳಿ ಅಲ್ಲಿ ಶಿಷ್ಯನಾಗಿರ್ತಕ್ಕಂಥವನು ಉದ್ಗಾರ ತೆಗೆದಿದ್ದಾನೆ. ಆದ್ದರಿಂದ ಇಲ್ಲಿ ಯಾವ ಆನಂದ ನಾನು ಅನುಭವಿಸ್ತಕ್ಕಂಥ ಆನಂದ ಅದು ಅಖಂಡವಾಗಿರ್ತಕ್ಕಂಥದ್ದು. ಜೀವ ಪರಮಾತ್ಮರ ಏಕತ್ವ ಜ್ಞಾನದಲ್ಲಿ ತೋರುವಂಥ ಆನಂದವೇ ಅದು ನಿಜವಾದ ಆನಂದ. ಅದು ಅಖಂಡಿತವಾಗಿರತಕ್ಕಂಥದ್ದು ಅಂತೇಳಿ ಹೇಳಿ. ಅಂಥ ಮಮ ನನಗೆ ಪುಣ್ಯಾನಿ ಪಾಪಾನಿ ಕುತಃ ಅಂತ ಈ ಸ್ವರೂಪದಲ್ಲಿ ನಾನು ಅದೀನಿ ಅಂತ. ಅಂದ್ರೇನು, ನಾನು ಇಂದ್ರಿಯರಹಿತದೀನಿ, ನಾನು ಮನಸ್ಸಿಲ್ಲದವನದೀನಿ, ಮತ್ತು ನಿರ್ವಿಕಾರ ಸ್ವರೂಪದೀನಿ, ಮತ್ತು ನಿರಾಕಾರದೀನಿ, ಅಖಂಡವಾದ ಆನಂದದ ಅನುಭವ ಸ್ವರೂಪದೀನಿ. ಅಂಥ ನನಗೆ ಪುಣ್ಯ ಆಗಲಿ ಪಾಪ ಆಗಲಿ ಎಲ್ಲಿಂದ ಬರ್ತಾವು? ಯಾಕೆಂದರೆ ಸ್ಪಷ್ಟವಾಗಿಲ್ಲ ಅಂತ ಶ್ರುತಿ ಹೇಳ್ತದೆ. ಶ್ರುತಿ ಏನು ಹೇಳ್ತದೆ? ಅನನ್ವಾಗತಂ ಇತಿ ಅಪಿ ಬ್ರೂತೆ. ಅನನ್ವಾಗತಂ ಇತಿ ಅಪಿ ಬ್ರೂತೆ ಅಂತಂದರೆ ಇಲ್ಲಿ ಅನನ್ವಾಗತಂ ಅಂತಂದ್ರೆ ಏನು? ನಾನು ಸ್ಪಷ್ಟವಾಗಿಲ್ಲ ಅಂಥೇಳಿ ಹಿಂಗೆ ಶ್ರುತಿ ಎನ್ನುವಂಥದ್ದು ಬೋಧ ಮಾಡುವಂಥದ್ದಾಗ್ಯದ. ಅದೇ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಹೇಳ್ತಾ ಇದ್ದಾರೆ, ಅನನ್ವಾಗತಂ ಪುಣ್ಯೇನ ಅನನ್ವಾಗತಂ ಪಾಪೇನ ತೀರ್ಣೋ ಹಿ ತದಾ ಸರ್ವಾನ್ ಲೋಕಾನ್ ಹೃದಯಸ್ಯ ಭವತಿ. ನೋಡ್ರಿ, ಪುಣ್ಯದಿಂದ ಅನನ್ವಾಗತಂ, ನಾನು ಪುಣ್ಯದಿಂದ ಇಲ್ಲಿ ಪುಷ್ಟವಾಗಿಲ್ಲ ಅಂದರೆ ಅದರ ಸಂಬಂಧವುಳ್ಳವನಾಗಿಲ್ಲ. ನನ್ನೊಳಗೆ ಪುಣ್ಯವೂ ಇಲ್ಲ ಮತ್ತು ನನ್ನೊಳಗೆ ಪಾಪವೂ ಕೂಡ ಇಲ್ಲ. ನಾನು ಪುಣ್ಯದಿಂದ ಸ್ಪೃಷ್ಟವಾಗಿಲ್ಲ ಮತ್ತು ಪಾಪದಿಂದಲೂ ಕೂಡ ನಾನು ಸ್ಪೃಷ್ಟವಾಗಿಲ್ಲ. ಅಂದರೆ ಅದರ ಪುಣ್ಯ ಪಾಪಗಳು ನನಗೆ ಸಂಬಂಧವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವುಗಳ ಸಂಬಂಧ ನನಗೆ ಇಲ್ಲವೇ ಇಲ್ಲ. ಯಾಕಂದರೆ ಅವನ ಬುದ್ಧಿ ಎನ್ನುವಂಥದ್ದು, ಆ ಬುದ್ಧಿಯ ಒಂದು ಯಾವ ಶೋಕಗಳಿದಾವಲ್ಲ ಅವೆಲ್ಲವನ್ನು ತತ್ವಜ್ಞಾನಿ ದಾಟಿ ಹೋಗಿರ್ತಾನ ಅಂತ. ಇಲ್ಲಿ ಶೋಕ ಆಗಲಿ ಹರ್ಷ ಆಗಲಿ ಇವೆಲ್ಲ ಬುದ್ಧಿಯೊಳಗದ. ಬುದ್ಧಿಯೇ ಇಲ್ಲಿ ಸುಖ ದುಃಖಗಳನ್ನು ಅನುಭವ ಮಾಡ್ತಕ್ಕಂಥದ್ದು. ಶೋಕಾದಿವೆಲ್ಲ ನಮ್ಮ ಬುದ್ಧಿಯ ಧರ್ಮಗಳವು.
ಅವು ಆತ್ಮನಲ್ಲಿ ಇಲ್ಲ. ಯಾಕಂದರೆ ಆತ್ಮ ಆ ಬುದ್ಧಿಗೆ ವಿಲಕ್ಷಣದಾನ. ಬುದ್ಧಿಯ ಧರ್ಮಗಳು ಆತ್ಮನಿ ತೋರ್ಯಾವಂದ್ರೂ ಕೂಡ ಅವು ಬುದ್ಧಿಗೆ ಸಂಬಂಧಪಟ್ಟವೆ ಹೊರತು ಆತ್ಮನಿಗೆ ಅವುಗಳ ಸಂಬಂಧ ಅನ್ನುವಂಥದ್ದು ಆಗಿಲ್ಲ ಅಂತ. ಹಿಂಗೆ ಬೃಹದಾರಣ್ಯಕೋಪನಿಷತ್ತು ಅನ್ನುವಂಥದ್ದು ಒಂದು ಸುಸುಪ್ತಿ ಅನುಭವವನ್ನು ಇಲ್ಲಿ ನಮಗೆ ಉಪದೇಶ ಮಾಡ್ತದೆ. ನಾವು ಗಾಢ ನಿದ್ರೆಗೆ ಹೋದಾಗ ಅಲ್ಲಿ ನಮಗೆ ಯಾವುದೇ ಪುಣ್ಯ ಆಗಲಿ ಪಾಪ ಆಗಲಿ ನಮಗಲ್ಲಿ ಸ್ಪಷ್ಟ ಆಗೈತೇನು ಅಂತಂದರೆ ಇಲ್ಲ. ಅಲ್ಲಿ ಪುಣ್ಯನೂ ಇಲ್ಲ, ಅಲ್ಲಿ ಪಾಪ ಅನ್ನುವಂಥದ್ದು ಇಲ್ಲ. ಅಲ್ಲಿ ಬುದ್ಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶೋಕ ಮೋಹಾದಿಗಳದಾವೇನು ಅಂತಂದರೆ ಅವು ಕೂಡ ಇಲ್ಲ. ಗಾಢ ನಿದ್ರೆಗೆ ಹೋದಾಗ ಅಲ್ಲಿ ಯಾರಾದರೂ ನಿದ್ರೆ ಹತ್ತದಾಗ ಯಾರು ಹತ್ತಾರೇನು, ಅದು ಏನಾದ್ರು ದುಃಖ ಆಗೈತೇನು ಅಂತಂದರೆ ಇಲ್ಲ. ಯಾಕಂದರೆ ಅದು ಬುದ್ಧಿ ಲಯ ಹೋಗಿಬಿಟ್ಟದು. ಬುದ್ಧಿಯ ಧರ್ಮಗಳು ನಮ್ಮ ಸ್ವಪ್ನದಲ್ಲಿ ತೋರೇ ಇಲ್ಲ. ಅಲ್ಲಿ ಯಾವುದೇ ಪುಣ್ಯ ಪಾಪ ಏನಾದರೂ ಅದಾವೇನೋ ಸ್ವಪ್ನದೊಳಗೆ ಗಾಢ ನಿದ್ರೆಯೊಳಗೆ ಅಂತಂದರೆ ಇಲ್ಲವೇ ಇಲ್ಲ. ನಾವು ಬರೀ ಜಾಗ್ರ ಮತ್ತು ಸ್ವಪ್ನಗಳಲ್ಲಿ ಈ ಪ್ರಪಂಚ ವ್ಯವಹಾರವನ್ನು ನಾವು ಮಾಡ್ತಾ ಇರ್ತೀವಿ. ಇದು ನಮಗೆ ಆಗಿರ್ತಕ್ಕಂಥ ದುಃಖಾದಿಗಳು ನಮಗೆ ಅದಾವು ಅಂತ ನಮಗೆ ಅನ್ನಿಸ್ತದೆ. ಆದರೆ ಗಾಢ ನಿದ್ರೆಗೆ ಹೋದಾಗಲ್ಲಿ ಪುಣ್ಯ ಪಾಪಗಳ ವಿಚಾರವೂ ಇಲ್ಲ, ಮತ್ತು ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸುಖ ದುಃಖಗಳನ್ನು ನಾವು ಅಲ್ಲಿ ಅನುಭವ ಮಾಡ್ತಾ ಇಲ್ಲ ಅಂತ ಈ ಸುತ್ತಿಯ ಪ್ರಮಾಣವನ್ನು ಕೊಟ್ಟು ಆ ಬುದ್ಧಿಯ ಸೋಗಳನ್ನೆಲ್ಲ ದಾಟಿರ್ತಾ ಇದ್ದಾನೆ ಅಂಥೇಳಿ ಉಪದೇಶ ಮಾಡಿಕೊಂಡು ಬಂದರು. ಮತ್ತೆ ಮುಂದಿನ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಛಾಯೆಯ ಸ್ಪೃಷ್ಟಮುಷ್ಟಂ ವಾ ಶೀತಂ ವಾ ಸುಷ್ಟು ದುಷ್ಟು ವಾ ನ ಸ್ಪೃಶತ್ತೇವ ಯತ್ ಕಿಂಚಿತ್ ಪುರುಷಂ ತದ್ವಿಲಕ್ಷಣಂ. ಈ ಒಂದು ಉದಾಹರಣೆಯನ್ನು ಕೊಟ್ಟು ನಮಗೆ ಆಚಾರ್ಯರು ಒಂದು ಅನುಭವವನ್ನು ಹೇಳ್ತಾ ಇದ್ದಾರೆ. ಈಗ ಛಾಯಾ ನಮ್ಮ ನೆರಳು ಅನ್ನುವಂತಹದ್ದು ಭೂಮಿ ಮೇಲೆ ಬಿದ್ದದು. ನೆರಳಿನಿಂದ ಛಾಯೆಯ ಸ್ಪೃಷ್ಟಂ, ಸ್ಪೃಷ್ಟ ಅಂತಂದ್ರಲ್ಲಿ ಮುಟ್ಟುವುದು ಅಂತ. ಛಾಯೆಯಿಂದ ಅಂದರೆ ನೆರಳಿನಿಂದ ಮುಟ್ಟಲ್ಪಟ್ಟಂಥ ಉಷ್ಣಂವ ಶೀತಂವ, ಅಲ್ಲಿ ಉಷ್ಣವಾಗಲಿ ಅಥವಾ ಶೀತವಾಗಲಿ, ಸುಷ್ಟುಂ ದುಷ್ಟುಂವ, ಒಳ್ಳೆಯದಾಗಲಿ ಅಥವಾ ಕೆಟ್ಟದ್ದಾಗಲಿ ಅಂತ. ಯತ್ಕಿಂಚಿತ್ ತದ್ವಿಲಕ್ಷಣಂ ಪುರುಷಂ ನ ಸ್ಪೃಶತಿ ಏವ. ಅಂದರೆ ನೆರಳಿನ ಮುಖಾಂತರವಾಗಿ ಮುಟ್ಟಿರ್ತಕ್ಕಂತಹ ಒಂದು ಉಷ್ಣ ಆಗಲಿ ಅಥವಾ ಶೀತ ಆಗಲಿ ಅಥವಾ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಆ ನೆರಳಿಗಿಂತಲೂ ಭಿನ್ನನಾಗಿರ್ತಕ್ಕಂಥ ಪುರುಷನನ್ನು ಅದು ಸ್ಪರ್ಶ ಮಾಡ್ತದೇನು ಅಂತಂದರೆ ಇಲ್ಲ. ಆ ನೆರಳಿಗೆ ಏನಾಗೋಲ್ಲೇಕಲ್ಲ, ಅಲ್ಲಿ ಅದಕ್ಕೆ ನೆರಳು ಉಷ್ಣ ಆಗಲಿ ಶೀತ ಆಗಲಿ ಈ ಪುರುಷನ ದೇಹ ಅನ್ನುವಂಥದ್ದಕ್ಕೆ ಆ ನೆರಳಿಗಿಂತಲೂ ಭಿನ್ನವಾಗಿದೆ. ಇಲ್ಲಿ ನೆರಳೇ ಬೇರೆ, ಆ ಶರೀರವೇ ಬೇರೆ. ನೆರಳಿಗೆ ಏನೇ ಆದ್ರೂ ಕೂಡ ಶರೀರಕ್ಕೆ ಅದರ ಸಂಬಂಧ ಅನ್ನುವಂಥದ್ದು ಹೆಂಗಿಲ್ಲವೋ, ಆ ನೆರಳಿನ ಮುಖಾಂತರವಾಗಿ ಆ ಶರೀರಕ್ಕೆ ಆ ನೆರಳಿಗೆ ಏನಾದರೂ ಉಷ್ಣ ಆಗಲಿ ಅಥವಾ ಶೀತ ಆಗಲಿ ಅಥವಾ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಏನೋ ಆ ನೆರಳಿಗೆ ಸಂಬಂಧಪಟ್ಟೈತಿ ಅಂತಂದರೆ ಅದು ಅದಕ್ಕೆ ಭಿನ್ನ, ಆ ನೆರಳಿಗೆ ಭಿನ್ನವಾಗಿರ್ತಕ್ಕಂಥ ಪುರುಷನಿಗೆ ಅದರ ಸಂಬಂಧ ಅನ್ನುವಂಥದ್ದು, ಅದರ ಸೋಂಕುವಿಕೆ ಅನ್ನುವಂಥದ್ದು ಆ ಪುರುಷನಿಗೆ ಹೇಗೆ ಉಂಟಾಗುವುದಿಲ್ಲವೋ ಹಾಗೆ ಇಲ್ಲಿ ನಮ್ಮ ದೇಹ, ನಮ್ಮ ಇಂದ್ರಿಯಗಳು, ನಮ್ಮ ಮನೋಬುದ್ಧಿಯಾದಿಗಳು ಇವೆಲ್ಲ ನೆರಳಿದ್ದಂಗೆ. ಇವುಗಳ ಧರ್ಮಗಳು, ದೇಹದ ಧರ್ಮಗಳು ಸ್ಥೂಲತ್ವ ಪುರುಷತ್ವ ಅಥವಾ ಜನ್ಮ ಮರಣಗಳು, ಇವೆಲ್ಲ ಈ ದೇಹಕ್ಕದಾವ. ಇಲ್ಲಿ ಆತ್ಮ ಇವುಗಳಿಗೆ ಸಾಕ್ಷಿ ಅದಾನ. ದೇಹದ ಧರ್ಮಗಳು ಆತ್ಮನಿಗೆ ಯಾವತ್ತೂ ಅವುಗಳ ಸೋಂಕುವಿಕೆ ಎನ್ನುವಂಥದ್ದಿಲ್ಲ. ಆತ್ಮನನ್ನು ಅವು ಸ್ಪರ್ಶ ಮಾಡಲಾರವು ಅಂತ. ಈ ಶೀತ ಉಷ್ಣ ಅಥವಾ ಇವೇ ನಮ್ಮ ಶರೀರಕ್ಕೆ ಏನೇ ಬಂದೈತೆ ಅಂದ್ರೂ ಕೂಡ ಇವು ಆ ಪುರುಷನನ್ನು ಆತ್ಮನನ್ನು ಸೋಂಕುವುದಿಲ್ಲ ಅನ್ನೋಕೆ
ಇಲ್ಲೊಬ್ಬ ಪುರುಷ ಮತ್ತು ಅವನ ನೆರಳು, ಈ ರೀತಿ ಉದಾಹರಣೆ ಕೊಡ್ತಾ ಇದ್ದಾರೆ. ನೆರಳಿಗೆ ಉಂಟಾಗ್ತಕ್ಕಂಥ ಶೀತ ಉಷ್ಣಗಳಾಗಲಿ, ಒಳ್ಳೆಯದು ಕೆಟ್ಟದ್ದಾಗಲಿ, ಅದು ಹೇಗೆ ಆ ಪುರುಷನ ಶರೀರಕ್ಕೆ ಯಾವ ರೀತಿಯಾಗಿ ಅದು ಸೋಂಕುವಿಕೆ ಅನ್ನುವಂಥದ್ದಿಲ್ಲವೋ, ಅದರ ಸ್ಪರ್ಶ ಅನ್ನುವಂಥದ್ದು ಯಾವ ರೀತಿಯಾಗಿಲ್ಲವೋ, ಹಾಗೆ ಇಲ್ಲಿ ಶರೀರಾದಿ ಏನು ಉಪಾಧಿಗಳದಾವಲ್ಲ, ಶರೀರ, ಇಂದ್ರಿಯಾದಿ, ಮನಸ್ಸು, ಇವುಗಳಲ್ಲಿರ್ತಕ್ಕಂಥ ಒಂದು ಧರ್ಮಗಳು, ಇಂದ್ರಿಯ ಧರ್ಮಗಳದಾವು, ಮನಸ್ಸಿನ ಧರ್ಮಗಳದಾವು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಇವುಗಳಲ್ಲಿರ್ತಕ್ಕಂಥ ಧರ್ಮಗಳು, ಇವುಗಳಲ್ಲಿ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ, ಈ ಶರೀರ ಪುಣ್ಯವನ್ನೇ ಮಾಡಲಿ ಪಾಪವನ್ನೇ ಮಾಡಲಿ, ನಮ್ಮ ಮನಸ್ಸು ಒಳ್ಳೆಯದನ್ನೇ ಆಲೋಚನೆ ಮಾಡಲಿ ಕೆಟ್ಟದ್ದನ್ನೇ ಆಲೋಚನೆ ಮಾಡಲಿ, ನಮ್ಮ ಶರೀರಕ್ಕೆ ಉಂಟಾಗತಕ್ಕಂಥ ಉಷ್ಣ ಆಗಲಿ ಅಥವಾ ಶೀತ ಆಗಲಿ, ಇವು ಯಾವುವು ಆತ್ಮನನ್ನು ಸೋಂಕು ಮಾಡ್ತಾವೇನು? ಇವೆಲ್ಲ ನೆರಳಿದ್ದಂಗೆ ಇಲ್ಲಿ ಪುರುಷ ಇದ್ದಂಗೆ ಆತ್ಮ, ಆ ಆತ್ಮನೇ ಇಲ್ಲಿ ಯೋಗಿ ಆತ್ಮನೇ ಆಗಿದ್ದಾನೆ. ಇವಾಗ ಈ ದೇಹಕ್ಕೆ ವಿಲಕ್ಷಣನಾಗಿ ಆ ದೇಹವನ್ನು ಅರಿತಾ ದೇಹದ ಧರ್ಮಗಳನ್ನು ಇವೆಲ್ಲ ನನಗೆ ಅದಾವು ಅಂತ ಯೋಗಿ ಸಹ ತಿಳ್ಕೊಂಡಿಲ್ಲ. ಆದರೆ ಅಜ್ಞಾನಿ ತಿಳ್ಕೊಳ್ತಾನೆ, ಅವನು ದುಃಖಿ ಆಗ್ತಾ ಇದ್ದಾನೆ. ಆದರೆ ನಿಜವಾಗಿ ಆತ್ಮತತ್ವವನ್ನು ಬಲ್ಲವನು, ಆತ್ಮಸ್ವರೂಪದಲ್ಲಿ ನೆಲೆಲಿಂತವನು, ಸದಾ ಆತ್ಮವೇ ನಾನು, ಬ್ರಹ್ಮವೇ ನಾನು ಅಂತ ಯಾವ ತಿಳ್ಕೊಂಡಾನೋ ಅಂಥವನಿಗೆ ಈ ಶರೀರಾದಿಗಳ ಧರ್ಮಗಳು ಅವನಿಗೆ ಸಂಬಂಧ ಉಳ್ಳವುಗಳಾಗ್ತಾವೇನು ಅಂತಂದರೆ ಆಗುವುದಿಲ್ಲ ಅಂಥೇಳಿ ಈ ಒಂದು ಶ್ಲೋಕದಲ್ಲಿ ಆಚಾರ್ಯರು ನಮಗೆ ಬಹಳ ಅನುಭವಪೂರ್ವಕವಾಗಿ ಹೇಳ್ತಾರೆ. ಯಾಕಂದ್ರೆ ನಾವು ಅದನ್ನು ಅನುಭವ ಮಾಡಿಕೊಳ್ಳುವುದಿಲ್ಲ. ನಮ್ಮ ನಿಜ ಸ್ವರೂಪದ ಒಂದು ವಿಚಾರ ಅನ್ನುವಂಥದ್ದನ್ನು ಮಾಡಿ ಅದನ್ನು ಅನುಭವದಲ್ಲಿ ತಂದುಕೊಳ್ಬೇಕು, ಅನುಭವದಿಂದ ನೋಡಬೇಕಂತ ಹೇಳ್ತಾರೆ. ಹೇಗೆ ಗಾಢ ನಿದ್ರೆಯಲ್ಲಿ ಪುರುಷನಿಗೆ ಅಲ್ಲಿ ಶರೀರಕ್ಕಾಗತಕ್ಕಂಥ ಈ ಹೊರಗಿನ ವ್ಯವಹಾರ ನಡೆಯುವಂಥ ಯಾವುದೇ ವ್ಯವಹಾರಗಳ ಸಂಬಂಧ ನಮಗೆ ಗಾಢ ನಿದ್ರೆಯಲ್ಲಿ ಆಗೈತೇನೋ ಅಂತಂದರೆ ಇಲ್ಲ. ಯಾಕಲ್ಲಿ ಅಲ್ಲಿ ನಾನು ಪುಣ್ಯ ಮಾಡೀನಿ, ನಾನು ಪಾಪ ಮಾಡೀನಿ, ನಾನು ಸುಖಿ ಅದೀನಿ, ನಾನು ದುಃಖಿ ಅದೀನಿ, ಏನೊಂದು ಭಾವನೆಗಳು ಅಲ್ಲಿಲ್ಲ. ಯಾಕಂದರೆ ಮನಸ್ಸು ಬುದ್ಧಿ ಲಯಾಗಿ ಹೋಗಿಬಿಟ್ಟದ. ನಮಗೆ ಸುಖ ದುಃಖಗಳ ಜ್ಞಾನ ಯಾವಾಗ ಆಗ್ತದೆ ಅಂತಂದರೆ ಎಚ್ಚರದೊಳಗೆ ಆಗ್ತದೆ, ಸುಸುಪ್ತಿಯಲ್ಲಿ ಆಗಂಗಿಲ್ಲ. ಎಚ್ಚರದೊಳಗೆ ಯಾವನು ದೇಹಾಭಿಮಾನ ಉಳ್ಳವನದಾನೋ, ನೋಡಪ್ಪ ನಾನಿಷ್ಟು ಪಾಪ ಮಾಡೀನಿ, ನಾನಿಷ್ಟು ಪುಣ್ಯ ಮಾಡೀನಿ, ನೋಡಿ ಪುಣ್ಯ ಪಾಪಗಳ ಸಂಬಂಧ ಅನ್ನುವಂಥದ್ದು ಎಚ್ಚರದಲ್ಲಿ ಆಗ್ತದೆ. ಅದು ದೇಹಾಭಿಮಾನ ಉಳ್ಳವನಿಗೆ. ದೇಹವೇ ತಾನು ಅಂತ ಯಾವನು ಭಾವಿಸ್ಕೊಂಡಾನೋ ಅವನಲ್ಲೇ ಶೀತ ಉಷ್ಣ ಸುಖ ದುಃಖ ಒಳ್ಳೆಯದು ಕೆಟ್ಟದ್ದು ಅನ್ನೋದು ಅವನಲ್ಲಿ ಇರ್ತದೆ. ಆದರೆ ಆತ್ಮಜ್ಞಾನಿ ಬ್ರಹ್ಮಜ್ಞಾನಿಯಾಗಿರ್ತಕ್ಕಂಥ ಪುರುಷ ಮಾತ್ರ ಆ ದೇಹಾದಿಗಳಿಗೆ ವಿಲಕ್ಷಣವಾಗಿರ್ತಕ್ಕಂಥ ಪ್ರತ್ಯೇಗಾತ್ಮನೇ ನಾನು, ಆ ಸಾಕ್ಷಿ ಸ್ವರೂಪನೇ ನಾನು ಅಂತ ಆ ಸ್ವರೂಪ ಸ್ಥಿತಿಯಲ್ಲಿ ಯಾವನು ನೆಲೆ ನಿಂತಿದ್ದಾನೋ, ಆ ಸ್ವರೂಪವನ್ನೇ ಯಾವನು ಪ್ರತ್ಯಕ್ಷವಾಗಿ ಅಪರೋಕ್ಷವಾಗಿ ಅದನ್ನು ಸಾಕ್ಷಾತ್ಕರಿಸಿಕೊಂಡು ಆ ಸ್ವರೂಪ ಸ್ಥಿತಿಯಲ್ಲಿ ಯಾವನು ಇದ್ದಾನೆಯೋ ಅವನಿಗೆ ಈ ಶರೀರಾದಿಗಳ ಯಾವುದೇ ಧರ್ಮಗಳು ಅವನನ್ನು ಬಾಧಿಸಲಾರವು. ಅದಕ್ಕೆ ಬಾಧೆ ತನ್ನೊಳು ತೋರದು, ಪಾರಮಾರ್ಥತ್ವ ನೆಲೆಗೊಂಡ ಮೇಲೆ ಅಂತ ನಿಜಗುಣ ಶ್ರೀಗಳು ಕೂಡ ಒಂದು ಪದ್ಯದಲ್ಲಿ ಹೇಳಿಕೊಂಡು ಬರ್ತಾ ಇದ್ದಾರೆ. ಅಂದರೆ ಇಲ್ಲಿ ತನ್ನ ನಿಜ ಸ್ವರೂಪದಲ್ಲಿ ನೆಲೆಗೊಂಡ ಬಳಿಕ ಅವನಿಗೆ ಯಾವುದಾದರೂ ಒಂದು ಬಾಧೆ ಅನ್ನುವಂಥದ್ದು, ಬಾಧೆ ಅಂದರೆ ದುಃಖ, ಆ ದುಃಖ ಅನ್ನುವಂಥದ್ದು ತತ್ವಜ್ಞಾನಿಗೆ ಅದೇನು ಅಂತಂದರೆ ಇಲ್ಲ. ಯಾಕಂದರೆ ಯಾವ ದುಃಖ ಪಡ್ತಾನ ಅಂತಂದರೆ ಯಾವನು ತತ್ವವನ್ನು ಸರಿಯಾಗಿ ತಿಳ್ಕೊಂಡಿಲ್ಲವೋ, ಆ ತತ್ವದಲ್ಲಿ ಯಾವನು ನೆಲೆ ನಿಂತಿಲ್ಲವೋ, ದೇಹಾದಿಗಳಲ್ಲಿ ಆತ್ಮಬುದ್ಧಿ ಉಳ್ಳವನಾಗಿದ್ದಾನೋ ಅಂಥವನು ದುಃಖವನ್ನು ಪಡುತ್ತಾನೆ. ಬಾಧೆ ತನ್ನೊಳು ತೋರದು ಪಾರಮಾರ್ಥ ಬೋಧೆ ನೆಲೆಗೊಂಡು ನಿಂದ ಮೇಲೆ. ಪಾರಮಾರ್ಥ ಬೋಧೆ ಅಂದರೆ ತತ್ವಜ್ಞಾನ, ಆತ್ಮಜ್ಞಾನವನ್ನು ಪಡ್ಕೊಂಡು ಆತ್ಮಸ್ವರೂಪದಲ್ಲಿ ನೆಲೆ ನಿಂತ ಬಳಿಕ ಅವನಿಗೆ
ಯಾವುದೇ ವಿಧವಾಗ್ತಕ್ಕಂಥ ಬಾಧೆ ಇಲ್ಲ ಅನ್ನುವಂಥ ಮಾತನ್ನು ಅಲ್ಲಿ ನಿಜಗುಣಿಸಿಳವರು ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಇಲ್ಲಿ ನಮಗೆ ಆಚಾರ್ಯ ಏನು ಹೇಳಿದರು ಅಂತಂದರೆ, ನೆರಳಿನ ಮೂಲಕವಾಗಿ ಮುಟ್ಟಿರ್ತಕ್ಕಂಥ ಉಷ್ಣವಾಗಲಿ ಶೀತವಾಗಲಿ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಆ ನೆರಳಿಗಿಂತಲೂ ಭಿನ್ನವಾಗಿರ್ತಕ್ಕಂಥ ಪುರುಷನನ್ನು ಯಾವ ರೀತಿಯಾಗಿ ಸ್ಪರ್ಶ ಮಾಡುವುದಿಲ್ಲವೋ, ಅವು ಸೋಂಕುವುದಿಲ್ಲವೋ ಹಾಗೆ ಅಂತ ನಾವಿಲ್ಲಿ ಅರ್ಥವನ್ನು ಮಾಡಿಕೊಳ್ಬೇಕು ಅಂಥೇಳಿ ಈ ಒಂದು ಶ್ಲೋಕದಲ್ಲಿ ಉಪದೇಶ ಮಾಡಿಕೊಂಡು ಬಂದಿದ್ದಾರೆ. ಇನ್ನು ಮುಂದಿನ ಶ್ಲೋಕದಲ್ಲಿಯೂ ಕೂಡ ಸಚ್ಚಿಷ್ಯ ತನಗಾಗಿರ್ತಕ್ಕಂಥ ಆತ್ಮಾನುಭಾವದ ವಿಚಾರವನ್ನು ನಮ್ಮ ಮುಂದೆ ತಿಳಿಸ್ತಾ ಇದ್ದಾನೆ. ಅದನ್ನು ಮತ್ತೆ ನಾಳೆ ದಿವಸ ವಿಚಾರ ಮಾಡೋಣ ಅಂತ ಹೇಳ್ತಾ ಈ 2 ನುಡಿ ಸದುಕ ಅರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.